ಬಾತ್ರೂಮ್ ಮಾಡೋದ ಬಸ್ಸಿನ ಅಲ್ಲ ಸ್ಟೈಲ್ ಆಗಿ ನಡ್ಕೊಂಡು ಬಂದ್ರೆ ಹೋಯ್ತಾರೆ. ಅಣ್ಣ ಇದು ಯಾವ್ದಣ್ಣ ಸ್ಟೈಲ್ ಅಣ್ಣ? ಆಯ್ತಾಯ್ತು ಇನ್ನೊಂದ್ಸಲ ಅಣ್ಣ ಇನ್ನು ನಾನು ತಗೊಂಡು ತೋರಿಸ್ತೀನಿ ಸುಮ್ಮರು ನೀವು ಬಸ್ ಮಾಡಿ ರೆಡಿ ರೆಡಿ ಸೈಡ್ ಜಾಬ್ ಕೈ ಹಾಕೋಣ 7 ಜಾಬ್ ಹಾಕ್ಬಿಡು 1 ಜಾಬ್ ಹಾಕೋಣ ಸಾಕು ರೆಡಿ ಹಾಂ ಅಣ್ಣ ಉಸಿರಾಡ್ಕ ಮೇಲೆ ಒಂದು ನಿಮಿಷ ನಾವು ನೀನು ಹೆರಿಗೆ ಆಸ್ಪತ್ರೆಗೆ ಹೋಗ್ತೀವಿ ಒಂದು ಕಾಲ ಹಿಂಗೆ ಒಂದು ಕಾಲ ಹಿಂಗೆ ನಾವು ಮುಚ್ಚು ಹೊಲ ಕೇಳ್ತಾನೆ ಈಗ ಅಣ್ಣ ಹೊಟ್ಟೆ ಒಂದ್ ಅರ್ಧ ಅಡಿ ಒಳಗೆ ಎಳ್ಕೊಳ್ಳಿ. ಉಸಿರು ಬಿಗಿಡಿ ಇನ್ನು ಇಡಿ ಇನ್ನು ಅಯ್ಯೋ ಹುಷಾರ್ಕೋಣ ರೆಡಿ ಒಂದು ನಿಮಿಷ ಏನು ಪೈಲ್ಸ್ ಆಗೈತಣ್ಣ ನಡೆಯೋಣ ಸ್ಟೈಲ್ ನಾನು ತೋರಿಸ್ತೀನಿ ಲಾಸ್ಟ್ ಆಯ್ತು ಲಾಸ್ಟ್ ಏನು ಹೆಂಗ್ ನೋಡ್ರು ಸೂಪರ್ ಆಗೈತೆ ಹೋಗೋಣ ಆಯ್ತು ರೆಡಿ ಬಸ್ಸು ಲೇಟ್ ಆಯ್ತದೆ ಹೋಗಿ ಬಸ್ ಆಯ್ತು ಬಪ್ಪ ಹೋಲಿ ಬಾಣ ಏನ್ ಬಂದೆ ಏನು ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅಂತ ಹೇಳಿ ಮಕ್ಕಳ ಅಂದಲೂ ನನ್ನ ಕೇಳ್ತೀನಿ ಅಯ್ಯೋ ಶ್ರುತಿಯ ಕುರಿ ಹೇಳಿಕೆ ನಾಟಕತೆ ಇದೆಯಲ್ಲ ಹೇಳ್ತೇವೆ ಹೆಂಗೆ ಅಂತ ಹೇಳಿ ಲವ್ ಯು ಶ್ರುತಿ ಲವ್ ಯು ಶ್ರುತಿ ಮುಂದೆ ಉರಿ ಪ್ರೀತಿಯಿಂದ ಕಾಲೇಜ್ ಓದ್ತಿದ್ರೆ ಹೊಸ ಹುಡುಗಿಗೆ ಬೇರೆ ತರ ಪ್ರಪೋಸ್ ಮಾಡ್ಬೋದು ಬೇರೆ ತರ ಪ್ರಪೋಸ್ ಮಾಡ್ತೀವಿ ಹೌದಾ ಮೇಡಮ್ ಬನ್ನಿ ಮೇಡಮ್ ಹೇಳಿ ಅಲ್ಲ ಅಲ್ಲ ಗೊತ್ತು ನಿಮ್ಮ ಯಜಮಾನಲ್ಲ ಅವ್ರಂತ ಈಗ ನೀವೇ ಶ್ರುತಿ ಮೇಡಮ್ ಬನ್ನಿ ಮೇಡಮ್ ಹೇಳಿ ಮೇಡಮ್ ನೀವು ಶ್ರುತಿಯಕ್ಕ ಹೋಗಿ ನೀವು ಮೇಡಮ್ ನೋಡ್ಕೊಂಡಿರಿ ಮನೆಗೆ ಹೋಗಿ ಹೆಂಗೆ ತಾವು ಮನೆ ವಿಡಿಯೋ ಮಾಡ್ಕೊಳ್ಳಿ. ಆಯ್ತು ಇನ್ನೂ ಪ್ರಪೋಸ್ ಮಾಡಿ ಈಗ ಬೇರೆಯವ್ರು ಬಂದ್ರು ಏನು ಆಯ್ತು ನೀನು ನಿಂತ್ಕೊಂಡು ಅವ್ರೇನ್ ನೋಡ್ಬೇಕು ಮೇಡಮ್ ರಿಶು ಅವ್ರ ಮೇಲೆ ನಿಂಗೆ ಕ್ರಶು ರಿಶು ಕ್ರಶು ರಿಶು ನನ್ನ ಮೇಲೆ ಕ್ರಶು ಬೆಳಿಗ್ಗೆ ಎದ್ದು ಮಾಡಿ ಪ್ರೆಸ್ಸು ಇವರೇ ನನ್ನ ದಿಲ್ಕುಶು ನಿನ್ನ ಹೆಸರು ರಘು ಏಟು 28 ಮದ್ವೆ ಆಗೈತೆ 2 ಜನ ಮಕ್ಕಳು ಅಲ್ಲ ನನ್ನ ಹೆಸರು ರಘು ನನ್ ನೋಡಿ ನಗು ನಂಗೆ 2 ಮಗು. ಆಯ್ತು ಆಯ್ತು ಅದೇನೇ ಯಾವ ನೀನ್ ಹೇಳೋಣ ಆಯ್ತು ಏನಂತೆ ನನ್ನ ಹೆಸರು ನನ್ನ ಮಕ್ಕಳು ಇಷ್ಟ ಸದಾ ನಗು ನನಗೆ 2 ಮಕ್ಕಳು ಮಗು 2 ಮಕ್ಕಳು ಮಗು ಅಂತ ಇಲ್ಲ ನಿಜವಾಗ್ಲೂ ಕಾಮಿಡಿ ಏನ್ ಗೊತ್ತಾ ಸೀನ್ ಚೇಂಜ್ ಈಗ ಸಾಂಗು ನೀವು ಮುಂಗಾರು ಮಳೆ ಗಣೇಶ್ ಸರ್ ಇವ್ರು ಪೂಜಾ ಗಾಂಧಿ ಮೇಡಮ್ ನೀವು ಸ್ಟೈಲ್ ಆಗಿ ಮಲಗಿರ್ತೀರಾ ಇವ್ರು ನಿಮ್ಮ ಎದೆ ಮೇಲೆ ಕಾಲಿಕ್ಕೆ ಹೋಗ್ಬಿಡ್ತಾರೆ ಹೆಂಗೈತಿದ್ದ ಹೆಂಗ ಮಾಡಿ ಆಯ್ತು ಇಷ್ಟ ಇರ್ಲಿ ಬಿಡಿ ಏನಿರ್ಲಿ ಬಿಡಿ ಕರಿತಾ ಇದ್ದೀನಿ ಮೇಡಮ್. ಆಕ್ಚುಲಿ ಮೇಡಮ್ ಹತ್ರ ಇವತ್ತು ಏನು ಸಿಗುತ್ತೆ ಅವ್ರಿಗೂ ಗೊತ್ತಿಲ್ಲ. ಅವ್ರಿದ್ದಾಗ 1 ಡೈಲಾಗು ಬರ್ಲಿಲ್ಲ. ನಾನು ಇಲ್ಲಿ ಬಂದ್ಮೇಲೆ ಇಷ್ಟೊಂದು ಡೈಲಾಗ್ ಹೇಳ್ತಿದ್ದೀರಲ್ಲ ಸರ್. ಅವ್ರಿಗೋಸ್ಕರ ಒಂದೇ ಹೇಳಿದ್ರೆ ನಿಮ್ ಲೈಫ್ ನೀವ್ ಹಿಂಗೆ ಹೇಳ್ಬಿಟ್ಟ ಒಟ್ಟ ಮುಗಿಸ್ಕ ಅವ್ರ ಮನೆ ಹೋಗ್ತಾವಿ ಆಮೇಲೆ ಈ ಮಣ್ಣ ಕರ್ಕೊಂಬರ್ಗ್ ಪಾಡ್ ಪಡ್ಲಿ ಇಲ್ಲ ಆಗ್ಲಿಂದಾಗಿರ್ಲಿ ಅವರೇ ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಅವ್ರು ನಿಂತ್ಕೊಂಡಾಗ ಒಂದಾರು ಒಂದು ಡೈಲಾಗ್ ಹೇಳ್ಬಿಟ್ಟಿದ್ರೆ ಮುಗಿದು ಹೋಗೋದು. ಏನಿಲ್ಲ ಹೊರಗಡೆ ಗಂಟೆ ಖುಷಿಯಾಗಿದ್ರೆ ಸಾಕೋಲ್ಲ ನೀವು ಭಾರಿ ಖುಷಿಯಾಗಿದ್ದ ಬಿಡು. ಸರಿ ಆಯ್ತು ಸಾಂಗ್ ಹೋಗುವ ಸಾಕು ಏನ್ ಇಷ್ಟೇ ಸಾಕು ಏನ್ ಮಾಡ್ದಾನೆ ಇಷ್ಟೇ ಸಾಕು ಅನ್ನೋಕೆ ನೀನು ಯಾವ ಸ್ಟೈಲಾಗಿ ಮಲ್ಕೊ ಹೇಳ್ತೀನಿ ಸ್ಟೈಲಾಗಿ ಮಲ್ಕೊ ಈ ಸ್ಟೈಲಾಗಿ ಮಲ್ಕೋಣ ಸಾಂಗ್ ಹೇಳಿನ ಇದು ಮಲ್ಕೊ ಅಂದ್ರೆ ರೆಡಿ ಆಯ್ತು ಅಲಾರಾಮ್ ಲವರ್ ತರ ಮನೆ ಬಂದ್ರೆ ಎಣ ಮನೆ ಎಣ ಸುಡೋಣ ಹಿಂಗ್ ಮಾಡ್ಕೊ ಯಾಕೋ ಕಯ್ಯ ಸಾಂಗ್ ರೆಡಿ
ಸಾಂಗೇತರ ಯಾರು ಇಲ್ವಾ? ಇದ್ರೆ ಇಲ್ವಾ ಅವರ ಸಾಂಗ ಮುಂಗಾರು ಮಳೆ ಅದಾಗಿ ಸಾಂಗ ಇದ್ದದ ಇಲ್ವಾ? ಇಲ್ವಾ? ಸರಿ, ನಾನೇ ಹಾಕ್ತೀನಿ ಮುಂಗಾರು ಮಳೆ ಸಾಂಗ್. ನಿನ್ ಮಲ್ಪ ನೀನು ಹಾಕ್ತಿಂತ ನೋಡು. ನೋಡು ನಾನೇನು ಆಕ್ಟಿಂಗ್ ಮಾಡ್ತೀನಿ ಅಂತ ಕಳ್ಸಿದ್ರೆ ನಂಗೆ ಟೈಪ್ ಮಾಡಕ್ ಬರೋದಿಲ್ಲ. ನೀವು ಹಾಳಾದ್ ಮುಂಗಾರು ಬಂದ್ರೆ ಏನೇನೋ ಬೇಕಾಗಿಲ್ಲ. ಯಾವ್ದೇನೋ ಬೇರೆ ಬೇರೆ ನೋಡ್ಬಿಟ್ಟವನೆ. ಹಾಳಾದ್ ಮುಂಗಾರು ಮಳೆ ಸಾಂಗಿ ಬಿಟ್ಟಿದೆ ಎಲ್ಲ ಬರ್ತಾವೆ. ನೀನ್ ಹಾಕೋ, ನೀನು ಬಂದ್ಕೊಂಡು ಸುಮ್ಮನೆ ಹಾಡಾಕ ಅಂತ. ಹಾ, ಬಂತು ಅಯ್ಯೋ ಒಂದು ಅಡ್ವರ್ಟೈಸ್ ಬರ್ತದೆ. ನಿಮ್ಗ ಹಣ ಬರೋ ಅದೃಷ್ಟನೇ ಚೆನ್ನಾಗಿಲ್ಲ ಕಂಬಿಡು. ಹಾ, ಬನ್ನಿ ಎಲ್ಲಿ ಸಾಕು ಅಪ್ಪಣ. ಆ ಅಣ್ಣನ ಮನುಷ್ಯ ಅನ್ಕೊಂಡ ಮೋರಿ ಅನ್ಕೊಂಡ ಈ ಅದೇ ಮೇಲೆ ಕಾಲಿಗೆ ಅವ್ರೆ ಮೋರಿ ದಾಟ್ದಂಗೆ ಬಕ್ಕೇರಿ ಒಂದ್ ರೌಂಡ್ ತಿರುಗ್ಬಿಟ್ಟು ನೀನ್ ಮಲಿಕಪ್ಪ ನೀನು ರೆಡಿ ಆಕ್ಷನ್. ಅಲ್ಲಲ್ಲ, ಅವರು ಗಂಡನ ಮ್ಯಾಟ್ ಮಾಡ್ಕೊಬಿಟ್ಟವ್ರೆ. ಕಾಲ್ ಇಡಿ ಅಂದ್ರೆ ಕಾಲ್ ಹಿಂಗ್ ಒರ್ಸ್ಕೊಬಿಟ್ಟು ಆಚೆ ಇದ್ದಾಗ್ತವ್ರೆ. ಏದೇನು ಮಲಿಕ ನಿಜ ಮಾಡ್ಬಿಡು. ಇಲ್ಲ ಇಲ್ಲ, ರಘುವಣ್ಣನ್ಗೊಂದು ಜೋರಾಗಿ ಚಪ್ಪಳ ಬರ್ರಿ ನಿಜವಾಗ್ಲು. ನಮ್ಮ ಮೇಡಮ್ಗೊಂದು ಜೋರಾಗಿ ಚಪ್ಪಳ ಬರ್ರಿ ನಿಜವಾಗ್ಲು. ಪಾಪ ನಾವೇನೇ ಕಾಲೇಜ್ ಏನೇ ತಮಾಷೆ ಮಾಡಿದ್ರು ಅದು ಸ್ಪೋರ್ಟಿವ್ ಇರ್ತಕ್ಕಂಥ ಪಾಪ ನಾವ್ ಹೇಳ್ದಂಗೆ ಕೇಳಿದ್ರು ಪಾಪ. ಅಣ್ಣ ನಿಜವಾಗ್ಲು ತುಂಬಾ ನಿಜವಾಗ್ಲು ಸಕ್ಕತ್ ಖುಷಿ ಆಯ್ತು ಕಣ್ಣ. ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ ಕಣ್ಣ ಇವತ್ತು. ಥ್ಯಾಂಕ್ ಯು. ಅಂಡ್ ನಾವು ಈ ಊರಿಗೆ ನಿಮ್ಮೂರಿಗೆ ಬರೋಕ್ಕೆ ಮುಖ್ಯವಾಗಿ ಹ್ಯಾರಿ ಅವರು ಅಂಡ್ ಕಾರ್ತಿಕ್ ಅವ್ರ ಕಾರಣ. ಸರ್ ಬನ್ನಿ, ಥ್ಯಾಂಕ್ ಯು ಸೋ ಮಚ್. ಅವ್ನ್ ಚಪ್ಪಾಳೆ ಬರ್ಲಿ. ನಾನು ಹಿಂಗ್ ಸುಮ್ಮನೆ ಹಿಂಗ್ ಬರಲ್ಲ, ನಾನು ಬಂದ್ರೆ ಸ್ಟಿಕ್ ಮಾಡಿ ಆತರ ಅಲ್ಲ. ಬಟ್ ಹ್ಯಾರಿ ಅವರು ನನಗೆ ಬರ್ಲೇಬೇಕು. ಕಾರ್ತಿಕ್ ಬ್ರೋ ನಾನು ಹಂಗೆಲ್ಲ ಸುಮ್ನೆ ಬಂದು ಹೋಗಲ್ಲ ಅಂತ. ಇಲ್ಲ ಕನಕಪುರ ನಿಮ್ಗೆ ತುಂಬಾ ಫ್ಯಾನ್ಸ್ ಇದಾರೆ, ಬನ್ನಿ ಅನ್ನೋ ಶುರು ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ನಾವು ಗಾಡಿ ಹಿಡಿಯಕ್ಕೆ ನಾವು ಕೆಲವು ಕಡೆ ಹೋದ್ರೆ ಕಾರ್ಯಕ್ರಮ ಆಗಿ ವಾಪಸ್ ಬರೋಷ್ಟು ಜನ ಇರ್ತಾರೆ. ಇಲ್ಲಿ ನಮ್ಗೆ ಗಾಡಿ ಹಿಡಿಯಕ್ಕೆ ಬಿಟ್ಟಿಲ್ಲ. ನಾನು ಗಾಬರಿ ಆಗೋಗ್ಬಿಟ್ಟೆ. ನಾನು ನಿಜವಾಗ್ಲೂ ಜನ ನೋಡಿ ಭಯ ಪಟ್ಟಿದ್ರೆ ನಿಮ್ ಕನಕಪುರದಲ್ಲಿ ಅಪ್ಪ ಭಯನೇ ಆಗೋಯ್ತು. ನೀವು ಸಖತ್ ಸೌಂಡ್ ಯಾವಾಗ್ಲೂ ನಿಮ್ ಕನಕಪುರ ತುಂಬಾ ನಿಮ್ ಯೂತ್ಸ್ ಸೌಂಡ್ ಹಿಂಗೆ ಇರ್ಲಿ. ಸೊ ನಾನ್ ಹೇಳೋದು ಇಷ್ಟ ಎಲ್ರಿಗೂ, ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋಣ. 100% ದೇವ್ರು ನಮ್ಮನ್ ಚೆನ್ನಾಗಿ ನೋಡ್ಕೊಳ್ತಾರೆ. ಅಪ್ಪ ಅಮ್ಮನೇ ಇಂಪಾರ್ಟೆಂಟ್. ದೇವರು, ಫ್ರೆಂಡ್ಸು, ಅವರು ಇವರೆಲ್ಲ ನೆಕ್ಸ್ಟ್. ಫಸ್ಟ್ ಅಪ್ಪ ಅಮ್ಮ. 2 ತುತ್ತು ಅನ್ನ ಹಾಕ್ಬಿಡಿ. ನಾವ್ ಇಷ್ಟೆಲ್ಲ ಮೆರೆದಾಡಕ್ಕೆ ಕಾರಣನೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜೀವನ ಪೂರ್ತಿ ನೀವು ಯಾರಿಗ್ ಬಗೆಟ್ ಹಿಡಿಯೋದು ಬೇಡ, ಯಾರಿಗ್ ಸಲ ಮಾಡೋದು ಬೇಡ. ನಿಮ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರ. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಾರ್ತಿಕ್ ಸರ್. ಥ್ಯಾಂಕ್ ಯು. ಎಲ್ಲಿ ಸಾಂಗ್ ಮನುಷ್ಯ ಅನ್ಕೊಂಡ ಮೋರಿ ಅನ್ಕೊಂಡ ಎದೆ ಮೇಲೆ ಕಾಲಿಗೆ ಅವ್ರೆ ಮೋರಿ ದಾಟ್ದಂಗೆ ಒಂದ್ ರೌಂಡ್ ತಿರುಗ್ಬಿಟ್ಟು ನೀನ್ ಮಲಿಕಪ್ಪ ನೀನು ರೆಡಿ ಆಕ್ಷನ್. ಎದೆ ಮೇಲೆ ಮರೆಯರು ಅಲ್ಲ ಅವರು